ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ಶನಿವಾರ, ನಮಗೆ ಮಾಘ ಮಾಸದ ಶನಿವಾರ ತುಂಬ ವಿಶೇಷವಾಗಿರುತ್ತೆ. ಕೆಲವೊಂದು ಪರಿಹಾರಗಳನ್ನು ನಾವು ಮಾಡ್ಕೊಂಡು ಬಿಟ್ಟರೆ ಸಾಕು, ನಮ್ಮ ದುಡ್ಡಿನ ಸಮಸ್ಯೆ ಏನಿರುತ್ತೆ, ಹಣಕಾಸಿನ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ನಾವು ಒದ್ದಾಡ್ತಾ ಇರ್ತೀವಿ, ನಮಗೆ ಸರಿಯಾಗಿ ಆದಾಯ ಬರ್ತಾ ಇರೋದಿಲ್ಲ. ಅದರಿಂದ ನಾವು ಏನೊಂದು ಕೂಡ ತಗೊಳ್ಳೋದಕ್ಕಾಗೋದಿಲ್ಲ, ಸಂತೋಷವಾಗಿರೋದಕ್ಕಾಗೋದಿಲ್ಲ. ಮನೆಯಲ್ಲಿ ಏನಾದರೂ ಒಡವೆ ಮಾಡಿಸ್ಕೊಳ್ಳೋಣ, ವೆಹಿಕಲ್ಸ್ ತಗೊಳ್ಳೋಣ, ಮಕ್ಕಳಿಗೆ ಏನಾದರೂ ಮಾಡಿಕೊಡೋಣ ಅಂದರೂ ಕೂಡ ಆಗೋದಿಲ್ಲ. ಸಾಲ ಇನ್ನೂ ಜಾಸ್ತಿ ಆಗ್ತಾ ಇದೆ, ಒಬ್ಬರೇ ದುಡಿತಾ ಇರೋದು. ಈ ರೀತಿ ಇದ್ದಾಗ ನಾವು ನೋಡಿ ಅದನ್ನೆಲ್ಲ ಪಕ್ಕಕ್ಕಿಟ್ಕೊಂಡ್ಬಿಟ್ಟು ಈ ಪರಿಹಾರಗಳನ್ನು ಈ ದಿನ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. ಆಕಸ್ಮಿಕ ಧನಾಕರ್ಷಣೆ ಅನ್ನೋದಾಗುತ್ತೆ. ನಾವು ನಂಬೇ ಇರೋದಿಲ್ಲ ಅಥವಾ ಅದನ್ನು ಮರ್ತೇ ಬಿಟ್ಟಿರ್ತೀವಿ, ನಮಗಿನ್ಯಾವುದು ಬರೋದಿಲ್ಲ, ಆಗೋದಿಲ್ಲ, ಬಿಡಿ ಅಂತಂದ್ಬಿಟ್ಟು. ಆ ಥರ ಇರುವ ಸಮಯಗಳಲ್ಲೇ ನಮಗೆ ಮುಖ್ಯವಾಗಿ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ನಮ್ಮ ಹತ್ರ ಒಂದೇ ಒಂದು ರೂಪಾಯಿ ಇಲ್ಲ, ಇನ್ನೇನು ನಾವೇನು ಶ್ರೀಮಂತರಾಗೋದು ಇರೋದಾ, ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ನಾವು ಒಂದೊಂದು ಸಾರಿ ತುಂಬಾ ಈ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಡ್ತೀವಿ. ಆದರೆ ನೋಡಿ, ಆಶ್ಚರ್ಯ ಪಡುವಷ್ಟು ನಮಗೆ ಬದಲಾವಣೆ ಅನ್ನೋದು ನಮ್ಮ ಜೀವನದಲ್ಲಾಗುತ್ತೆ. ನಮಗೆ ಉತ್ತಮವಾದಂಥ ಆದಾಯ ಅನ್ನೋದು ಬರುತ್ತೆ. ಮನೆಯಲ್ಲಿ ತುಂಬ ಸಂತೋಷದಿಂದ ಇರೋದಕ್ಕೆ ಹಾಗೂ ಎಲ್ಲ ರೀತಿಯ ಸಮಸ್ಯೆಗಳು ನಮಗೆ ನಮ್ಮನ್ನೇ ಹುಡುಕೊಂಡು ಬರ್ತಾ ಇದೆಯೇನೋ ಈ ಸಮಸ್ಯೆಗಳು ಅನ್ನುವ ಮಟ್ಟಕ್ಕೆ ನಮ್ಮ ಮನಸ್ಸು ಕೆಟ್ಟೋಗಿರುತ್ತೆ. ಅಂದರೆ ಯಾವಾಗಲೂ ಯಾರೂ ಸಹಾಯನೂ ಮಾಡೋದಿಲ್ಲ. ನಾವು ಯಾರನ್ನ ಕೇಳಿದ್ರೂ ಕೂಡ ಇನ್ನೂ ಜಾಸ್ತಿ ಬಡ್ಡಿಗೆ ನಾವು ತಗೊಂಡು ಇನ್ನೂ ಸಾಲಗಾರರಾಗಿದ್ದೀವಿ. ಇವ್ರಿಗೆ ತೀರ್ಸೋಕ್ಕೋಗಿ ಅದು ತೀರ್ಸೋಕ್ಕೋಗಿ ಮತ್ತೊಂದು ಅನ್ನೋ ಥರ ಇನ್ನೂ ಜಾಸ್ತಿ ಸಾಲಗಳು ಮಾಡ್ಕೊಂಡಿದ್ದೀವಿ. ಇರೋ ಬರೋ ಒಡವೆಗಳನ್ನು ನಾವು ಗಿರ್ವಿ ಇಟ್ಟಿದ್ದೀವಿ. ಈ ಥರ ಅನ್ನಿಸ್ತಾನೆ ಇರುತ್ತೆ. ಅದು ಎಲ್ಲವೂ ಕೂಡ ನಿಜವಾಗ್ಲೂ ಒಳ್ಳೆ ಬದಲಾವಣೆ ಆಗುವಂಥದ್ದು. ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಪತ್ತನ್ನು ತಂದು ಕೊಡ್ತಾಳೆ ಸ್ನೇಹಿತರೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಮುಖ್ಯವಾಗಿ ಹೊಸ್ತಿಲಿನ ಮೇಲೆ ಇದನ್ನು ಚೆಲ್ಲಿದಾಗ, ಯಾಕಂದರೆ ಇದು ತುಂಬ ಸಕಾರಾತ್ಮಕವಾಗಿರುತ್ತೆ. ತುಂಬಾ ನಮ್ಮ ಮನೆಯಲ್ಲಿ ಇರುವಂತಹ ಕಷ್ಟ, ಬಾಧೆ, ಕಣ್ಣೀರು ಇದು ಎಲ್ಲವೂ ಕೂಡ, ಅಂದರೆ ನಮಗೆ ತುಂಬ ನಷ್ಟ ಆದಾಗ, ಏನಾದರೂ ದುಃಖಕರವಾದ ಸಂಗತಿಗಳು ನಡೆದಾಗ ಕಣ್ಣೀರು ಹಾಕಿರ್ತೀವಿ. ಅದು ಯಾವ ರೀತಿ ಅಂದರೆ ನೆಗೆಟಿವ್ ಆಗಿ ನಮ್ಮ ಮನೆಯಲ್ಲೇ ಮೂಲೆಗಳಲ್ಲಿ ಸೇರಿಕೊಂಡಿರುತ್ತೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ, ಇವರು ತುಂಬ ಚೆನ್ನಾಗಿದ್ದಾರೆ, ಏನಪ್ಪ ಹೊಸ ಬಟ್ಟೆಗಳೇ ಹಾಕ್ಕೊಳ್ತಾರೆ, ಹೊಸ ವೆಹಿಕಲ್ ತಗೊಂಡಿದ್ದಾರೆ, ದುಡ್ಡು ಇವ್ರ ಹತ್ರ ಚೆನ್ನಾಗಿದೆ, ಹೊಸ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ, ಈ ರೀತಿ ಮಾತಾಡ್ತಾ ಇರ್ತಾರೆ ನಮ್ಮ ಬಗ್ಗೆ. ಆ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ನಮ್ಮ ಮೇಲೆ ಬಂದು ಬಿದ್ದಾಗ ಏನಾಗುತ್ತೆ ಅಂದರೆ, ಒಂದೇ ಸಾರಿ ನಾವು ಸಾಲಗಾರರಾಗ್ತೀವಿ. ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಹೊಂದಾಣಿಕೆ ಭಾವ ಅನ್ನೋದಿರೋದಿಲ್ಲ. ಮನೆಯಲ್ಲಿರುವಂಥ ಸಂಬಂಧಗಳು ಬಿರುಕು ಮೂಡುತ್ತೆ. ಯಾವುದೂ ಚೆನ್ನಾಗಿರೋದಿಲ್ಲ. ನಾವು ಬೇರೆ ಕಡೆ ಏನೋ ಆಲೋಚನೆ ಮಾಡ್ತಾ ಇರ್ತೀವಿ. ಈ ಥರ ಇದ್ದಾಗ ಇದನ್ನು ತಪ್ಪದೆ ನಮ್ಮ ಮನೆಯ ಹೊಸ್ತಿಲಿನ ಮೇಲೆ ಇದನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಏಕೆಂದರೆ ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೂ, ಅಥವಾ ಕೆಟ್ಟದ್ದೇ ಬರಬೇಕು ಅಂದ್ರೂ, ಏನೇ ಬರಬೇಕು ಅಂದರೂ ಕೂಡ ಹೊಸ್ತಿಲನ್ನು ದಾಟ್ಕೊಂಡೇ ಬರಬೇಕು ಸ್ನೇಹಿತರೆ. ಇನ್ನು ಯಾವುದೇ ಕಡೆಯಿಂದ ಕೂಡ ಬರೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಹೊಸ್ತಿಲನ್ನು ಅಷ್ಟೊಂದು ಮುಖ್ಯವಾಗಿ, ಪ್ರಾಧಾನ್ಯವಾಗಿ ಕ್ಲೀನಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕಿ ಹೂವನ್ನು ಇಡ್ತೀವಿ. ಅಂದರೆ ನೋಡೋದಕ್ಕೆ ಮತ್ತೆ ಎಷ್ಟು ಕಳೆಯಾಗಿರುತ್ತೆ, ಅದು ನಮಗೆ ಇನ್ನೂ ಆ ದಿನ ಪೂರ್ತಿ ಏನೋ ಚೆನ್ನಾಗಿರುವಂತೆ ಆಗುತ್ತೆ. ಆ ಮನೆಯಲ್ಲಿ ದೈವಿಕ ಕಳೆ ಅನ್ನೋದು ಜಾಸ್ತಿ ಆಗುತ್ತೆ. ಅದೇ ಖಾಲಿಯಾಗಿ ಬಿಟ್ಟು ನೋಡಿ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು, ಏನೋ ಎಲ್ಲ ಕಳ್ಕೊಂಡಿದ್ದೀವಿ ಅನ್ನೋ ಥರ ಇರುತ್ತೆ. ಅದಕ್ಕೆ ಯಾವಾಗಲೂ ನಾವು ಹೊಸ್ತಿಲ ಹತ್ರ ಈ ಪರಿಹಾರವನ್ನು ಮಾಡಿಕೊಂಡಾಗ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಏಕೆಂದರೆ ಆ ತಾಯಿ ಭೂಲೋಕಕ್ಕೆ ಬರ್ತಾಳೆ. ಸಂಧ್ಯಾ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಸಮೇತ ಮನೆ ಹತ್ರ ಕೂಡ ಬಂದು ಆ ತಾಯಿ ನೋಡ್ತಾಳೆ. ಯಾರ ಮನೆಯಲ್ಲಿ ಇಷ್ಟ ಆಗುತ್ತೋ ಆ ಮನೆಗೆ ಆ ತಾಯಿ ಹೋಗಿ ನಿವಾಸಿಸ್ತಾಳೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಅಷ್ಟೇ ಕ್ಲೀನಾಗಿ, ಯಾವಾಗಲೂ ಪ್ರತಿನಿತ್ಯ ಹೊಸ್ತಿಲಿನ ಪೂಜೆ ಮಾಡಿ ಅಂತ ಹೇಳೋದಿಲ್ಲ, ಆದರೆ ವಾರದಲ್ಲಿ 2 ಸಾರಿ ಆದ್ರೂ ಕ್ಲೀನಾಗಿ, ಯಾವಾಗಲೂ ಖಾಲಿ ಬಿಡ್ದೇನೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಚಿಕ್ಕದಾಗಿ ಹೂವಿಟ್ರೆ ಸಾಕು, ಎಷ್ಟು ಚೆನ್ನಾಗಿರುತ್ತೆ. ಇನ್ನು ಶನಿವಾರದ ದಿನ, ಯಾಕಂದರೆ ನಾವು ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿರ್ತೀವಿ, ಶನಿವಾರ
ವಿಷ್ಣು ಸಮೇತ ತಾಯಿ ನೀನು ನಮ್ಮ ಮನೆಗೆ ಬಂದು ನೆಲೆಸು ಅನ್ನೋದಕ್ಕೆ ಒಂದು ಗಾಜಿನ ಲೋಟದಲ್ಲಿ ಸ್ವಲ್ಪ ಶುದ್ಧವಾದಂಥ ನೀರನ್ನು ತಗೊಂಡು 1 ಸ್ಪೂನು 2 ಸ್ಪೂನಷ್ಟು ಹಸಿ ಹಾಲನ್ನು ಹಾಕಬೇಕು. ಅದಕ್ಕೆ ಅರಿಶಿಣ ಕುಂಕುಮ ಅನ್ನುವಂಥದ್ದು ಶುಭ ಕಾರ್ಯಗಳನ್ನು ಗುಡ್ ನ್ಯೂಸನ್ನು ಕೇಳೋದಕ್ಕೆ ಹಾಕ್ಕೊಳ್ಬೇಕು. ಇನ್ನು ನೀವು ಫ್ರೇಗ್ರೆನ್ಸ್ ಇರುವಂಥದ್ದು ಯಾವುದೇ ಒಂದು ಜಾಸ್ಮಿನ್ ಆಗಿರಬಹುದು, ಗುಲಾಬಿ, ಸ್ಯಾಂಡಲ್ ಯಾವುದೇ ಇರಬಹುದು, ಅದರ 2 ಹನಿಗಳನ್ನು ಪರ್ಫ್ಯೂಮನ್ನು ಇದ್ರೊಳಗಡೆ ಹಾಕಿ ಆ ಸುಗಂಧಭರಿತವಾದಂಥ ದ್ರವ್ಯಗಳು ಎಲ್ಲಿರುತ್ತೋ ಆ ಘಮ ಎಲ್ಲಿರುತ್ತೆ ನೋಡಿ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ. ಅದಕ್ಕೋಸ್ಕರ ಇವುಗಳನ್ನೆಲ್ಲವೂ ಕೂಡ ನಾವು ಮಿಕ್ಸ್ ಮಾಡಿದ್ದೆ ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಗುರುಬಲ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಗುರುಬಲ ಇದ್ದಾಗ ತುಂಬ ಸಂತೋಷವಾಗಿರ್ತೀವಿ. ದುಡ್ಡು ಅನ್ನುವಂಥದ್ದು ಖಾಲಿ ಆಗೋದಿಲ್ಲ ನಮ್ಮ ಹತ್ರ. ಸದಾಕಾಲ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅಪ್ಪ ಈ ಸಮಸ್ಯೆಗೆ ಅಥವಾ ಈ ಕೆಲಸಕ್ಕೆ ಈ ಒಂದು ಕಾರ್ಯಕ್ಕೆ ನಮಗೆ ದುಡ್ಡು ಬೇಕು, ನಮ್ಮ ಹತ್ರ ಇಲ್ಲ ಅಂತ ನಾವು ಅಂದ್ಕೊಳ್ಳೋದೇ ಬೇಡ, ಬಂದುಬಿಡುತ್ತೆ ದುಡ್ಡು. ಆ ಥರ ಇರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಳ್ಳೆಯದನ್ನೇ ಬಯಸುವಂಥ ಈ ಅರಿಶಿಣ ಕುಂಕುಮವನ್ನು ನಾವು ತಗೊಳ್ಬೇಕು. ನಮ್ಮ ಮನೆಯನ್ನು ಕಾಪಾಡೋದಕ್ಕೆ ನಕಾರಾತ್ಮಕ ಶಕ್ತಿಗಳಿಂದ ದೂರ ಇದ್ದು ಸಕಾರಾತ್ಮಕವಾಗಿ ಎಲ್ಲವನ್ನು ಕೂಡ ಕೂಡಿಸಿ ಬರೋದಕ್ಕೆ ಕುಂಕುಮ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಅದಕ್ಕೆ ಈ ವಸ್ತುಗಳನ್ನೆಲ್ಲವೂ ನಾವು ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಇದನ್ನು ಯಾಕೆ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂದರೆ ಸಮುದ್ರ ಮಂಥನದ ಸಮಯದಲ್ಲಿ ನಮಗೆ ಕಲ್ಲುಪ್ಪು ಕೂಡ ಸಿಕ್ಕಿರುವಂಥದ್ದು. ಕಲ್ಲುಪ್ಪಿಗೆ ತುಂಬಾ ವಿಶೇಷತೆ ಇದೆ. ಹಾಗೂ ಯಾವುದೇ ಏನೇ ಒಂದು ಸಮಸ್ಯೆ ಆದರೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ, ನಾವು ಯಾವ ದಾರಿನಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನುವಾಗ ನಾವು ಕಲ್ಲುಪ್ಪಿನ ಪರಿಹಾರಗಳನ್ನು ಮುಖ್ಯವಾಗಿ ಮಾಡ್ಕೊಳ್ತೀವಿ. ಅಷ್ಟೊಂದು ಬೇಗ ಕೈ ಹಿಡಿಯುವಂಥದ್ದು, ಅಷ್ಟು ಶಕ್ತಿದಾಯಕವಾಗಿರುವಂಥ ಕಲ್ಲುಪ್ಪನ್ನು ಸ್ವಲ್ಪ ಹಾಕಬೇಕು. ಇಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಹೊಸ್ತಿಲ ಹತ್ರ ಈ ಕಡೆ ಆ ಕಡೆ ಮೂಲೆಗಳಿರುತ್ತಲ್ವ ಅವುಗಳ ಹತ್ರ ಪ್ರೋಕ್ಷಣೆ ಮಾಡಬೇಕು. ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಇದನ್ನು ಈ ರೀತಿ ನಾವು ಪ್ರೋಕ್ಷಣೆ ಮಾಡಿದಾಗ ನಮ್ಮ ಮನೆ ಹತ್ರ ಇರುವಂಥ ನಕಾರಾತ್ಮಕ ಶಕ್ತಿಗಳು, ನಮ್ಮ ಮನೆ ಒಳಗಡೆ ಇರುವಂಥ ಕೆಟ್ಟ ಶಕ್ತಿಗಳು ಅದನ್ನೆಲ್ಲವೂ ಕೂಡ ಈ ಪರಿಹಾರ ಮಾಡಿದಾಗ ಹೇಳ್ಕೊಳ್ಳುತ್ತೆ. ಹೇಳ್ಕೊಂಡು ನಮ್ಮ ಮನೆ ಒಳಗಡೆ ಯಾವುದೇ ರೀತಿಯ ದರಿದ್ರ ಬರದೇ ಇರುವಂತೆ ಕಾಪಾಡುತ್ತೆ. ಒಂಥರ ಶ್ರೀರಕ್ಷೆ ಅಂತ ಹೇಳಬಹುದು. ಈ ಒಳ್ಳೆ ಕೆಲಸವನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆ ಹತ್ರ ಇರುವಂಥ ದರಿದ್ರ ಲಕ್ಷ್ಮಿ ಏನಿರುತ್ತೆ ಅದು ಹೊರಟೋಗ್ಬಿಡುತ್ತೆ. ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ತಾಳೆ. ಒಳ್ಳೆ ಬದಲಾವಣೆ ಆಗುತ್ತೆ. ಮಾಡ್ಕೊಂಡು ನೋಡಿ.